ಗುರುವಾರ ಸಾಯಂಕಾಲ ಟೀ ಒಂದು ಈವ್ನಿಂಗ್ ಕುಡಿದ್ಬಿಟ್ಟೆ ಅಂತ ಅಂದ್ರೆ ಇಡೀ ರಾತ್ರಿ ತನಕನೂ ನನ್ಗೆ ಅದ್ರದ್ದು ಎನರ್ಜಿ ಇರುತ್ತೆ. ಇವತ್ತು ರಾತ್ರಿ ಊಟಕ್ಕೆ ಅಂತ ರೊಟ್ಟಿ ಮತ್ತೆ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇಲ್ಲಿ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿ, ನೆನ್ಸಿದಂತ ಹುಣಸೆ ಹಣ್ಣು, ಬೆಲ್ಲ ಮತ್ತೆ ಶೇಂಗಾ ಬೀಜದ ಪೌಡರು, ಸಾಂಬಾರ್ ಪೌಡರು, ಖಾರದ ಪುಡಿ, ಕುರೆಶೆಣಿ ಪುಡಿ, ಕಡಲೆ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಮೆಣಸಿನ್ಕಾಯಿನ ಈ ರೀತಿ 4 ಹೋಳಾಗಿ ಕಟ್ ಮಾಡಿ ಅದ್ರದ್ದು ಬೀಜ ಎಲ್ಲ ತೆಗೆದ್ಬಿಟ್ಟು ಒಗ್ಗರಣೆಗೆ ಹಾಕೊಂತಾ ಇದ್ದೀನಿ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮಿಕ್ಸಿ ಮಾಡಿದ್ದನ್ನ ಹಾಕಿ, ನೀರ್ ಹಾಕಿ, ಉಪ್ಪು ಹಾಕಿ, ಕುಕ್ಕರ್ ಲಿಡ್ ನ ಫುಲ್ ಕ್ಲೋಸ್ ಮಾಡಲ್ಲ, ಇಲ್ಲೊಂದ್ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟು ಒಂದ್ 5ರಿಂದ 10 ನಿಮಿಷ ಬಿಟ್ರೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗುತ್ತೆ. ನಾನು ಅದ್ರ ಜೊತೆ ಬೆಂಡೆಕಾಯಿ ಚಟ್ನಿ ಕೂಡ ಮಾಡ್ಕೊಂತಾ ಇದ್ದೀನಿ. ಹುರಿದಿರೋಂತ ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಕ್ಬಿಟ್ಟು ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಬೆಂಡೆಕಾಯಿ ಚಟ್ನಿ ಕೂಡ ಆಯ್ತು. ಅಕ್ಕಿ ರೊಟ್ಟಿ, ಮೆಣಸಿನ್ಕಾಯಿ ಪಲ್ಯ, ಚಟ್ನಿ